ಕೋಣನೆರಡು ಓಕೆ ಕೋಣನೆರದು ಓರೆಗಿಡುವಿಂಗೆ ಮಿತ್ತು. ನೋಡಿ, ನೆರೆದು ಓರೆಗಿಡುವಿಂಗೆ ಮಿತ್ತು ಎಂದು ಈ ಸಂದರ್ಭದಲ್ಲಿ ರಾಘವಾಂಕ ಬಣ್ಣಿಸ್ತಾನೆ. ನೆರೆದು ಓರೆ ಗಿಡುವಿಂಗೆ ಮಿತ್ತು. ಆದರೆ ಇವರಿಬ್ಬರು ಹೋರಾಟದ ಮಧ್ಯೆ ಸಿಕ್ಕಿದ ಹರಿಶ್ಚಂದ್ರ ಇದ್ದಾನಲ್ಲ, ಯಕಶ್ಚಿತ್ ಗಿಡವಲ್ಲ ಅಂತ. ಅವನು ಸಾಯುವುದೂ ಇಲ್ಲ, ಸೋಲುವುದೂ ಇಲ್ಲ, ಬದಲಾಗಿ ಪುಟಕ್ಕಿಟ್ಟ ಚಿನ್ನದಂತೆ ಅವನು ಅಪರಂಜಿಯಾಗುತ್ತಾನೆ ಅಂತ. ಘೋರ ಕಷ್ಟಗಳನ್ನು ಅವನು ಅನುಭವಿಸಿ ಎದುರಿಸಿ ಅವನು ನಿರ್ವಿಕಾರನೂ ನಿರಂಜನನೂ ಆದ ಸ್ಥಿತಿಯನ್ನು ತಲುಪ್ತಾನೆ. ಆವಾಗಲೇ ಸತ್ಯನೆಂಬುದೇ ಅರನೆಂಬುದೇ ಸತ್ಯ ಎಂಬ ನೀತಿಗೆ ಬಹುದೊಡ್ಡ ಮಾದರಿಯಾಗಿ ಹರಿಶ್ಚಂದ್ರ ನಿಲ್ತಾ ಹೋಗ್ತಾನೆ. ಹರಿಶ್ಚಂದ್ರನ ಸತ್ಯ ಪರೀಕ್ಷೆಗಾಗಿ ವಿಶ್ವಾಮಿತ್ರನು ಸೃಷ್ಟಿಸುವ ಉಪಾಯಗಳು ಎರಡ ಸಾಕಷ್ಟು. ಕಾಡಿಗೆ ಬೇಟೆಗೆ ಬರುವ ಸಂದರ್ಭ, ಒಲತಿಯರ ಜೊತೆಗಿನ ವಾಗ್ವಾದ, ಸುವರ್ಣ ಯಾಗ ಮಾಡಲು ಪ್ರೇರೇಪಿಸಿ ಅಲ್ಲಿ ದಾನ ಪಡೆಯುವುದು, ಒಲತಿಯರ ಸ್ವೀಕಾರಕ್ಕೆ ಬದಲು ರಾಜ್ಯವನ್ನೇ ವಿಶ್ವಾಮಿತ್ರ ಪಡೆಯುವುದು, ಸ್ವಭಾವತಃ ಹುಸಿಯ ನೀಚ ವೃತ್ತಿ, ನಿರ್ದಾಕ್ಷಿಣ್ಯ, ನಿಷ್ಕರುಣ್ಯ ನೀತಿಗಳಲ್ಲಿ ಹೆಸರಾದ ನಕ್ಷತ್ರಿಕನು ಬೇತಾಳನಂತೆ ಕಾಡುವುದು, ಇದು ಬಹಳ ಮುಖ್ಯ. ನಕ್ಷತ್ರಿಕ ಬೇತಾಳನದಿಂದಲೇ ಬಂದು ಪೀಡಿಸುವುದು. ಹರಿಶ್ಚಂದ್ರ ದಂಪತಿಗಳು ತಮ್ಮನ್ನು ತಾವು ಮಾರಿಕೊಂಡು ಕಡು ಕಷ್ಟಕ್ಕೆ ಸಿಕ್ಕಿಸಿಕೊಳ್ಳುವುದು, ಲೋಹಿತಾಶ್ವನ ಅಕಾಲ ಮರಣ, ಚಂದ್ರಮತಿ ವಲಯ ಆರೋಪ ಹೊತ್ತು ಶಿಕ್ಷೆಗೊಳಗಾಗುವುದು. ಎಲ್ಲ ಸನ್ನಿವೇಶಗಳಲ್ಲಿ ಹರಿಶ್ಚಂದ್ರನ ಸತ್ಯ ಪರೀಕ್ಷೆ ಏರುಗತಿಯಲ್ಲಿ ನಡೀತಾ ಹೋಗುತ್ತೆ. ಈ ಎಲ್ಲ ಸಂದರ್ಭಗಳಲ್ಲಿ ರಾಘವಾಂಕ ಪ್ರತಿಭಾವಿಲಾಸವ ಉಕ್ಕಿ ಹರಿಯುತ್ತದೆ ಅಂತ. ಓದುಗರ ರಸಾವೇಶಗಳು ಕೂಡ ಇದು ಕಾರಣವಾಗ್ತದೆ. ಈ ಭಾಗಗಳು ವಿಶ್ವಾಮಿತ್ರ ಒಡ್ಡುವ ಈ ಎಲ್ಲ ಅಗ್ನಿ ಪರೀಕ್ಷೆಗಳ ಮಹಾಪೂರ್ವವನ್ನು ಅಚಲ ಮನಸ್ಥಿತಿಯಿಂದ ಗೆಲ್ಲುವ ಹರಿಶ್ಚಂದ್ರನ ಸತ್ಯನಿಷ್ಠೆ ಓದುಗರನ್ನು ದಂಗುಬಡಿಸುತ್ತದೆ. ಕೊನೆಗೆ ಹಾವು ಕಚ್ಚಿ ಸತ್ತ ಮಗನ ಹೆಣವನ್ನು ನೋಡುತ್ತಲೇ ತನ್ನ ಪತ್ನಿಯನ್ನು ಕೈಯಾರೆ ಕೊಲ್ಲಬೇಕಾಗಿ ಬಂದಾಗ ಹರಿಶ್ಚಂದ್ರನಿಗೆ ವಿಶ್ವಾಮಿತ್ರ ಕೊನೆಯದಾಗಿ ಆಮಿಷ ಒಡ್ಡುತ್ತಾನೆ. ಈಗಲೂ ನೀನು ನನ್ನ ನಂದನೆಯರನ್ನು ಮದುವೆಯಾದರೆ ನೀನು ಕಳೆದುಕೊಂಡಿರುವುದೆಲ್ಲವನ್ನು ವಾಪಸ್ ಕೊಡುತ್ತೇನೆ, ಸತ್ತ ನಿನ್ನ ಮಗನನ್ನು ಬದುಕಿಸುತ್ತೇನೆ ಎಂದೆಲ್ಲ ಆಸೆ ಹುಟ್ಟಲು ಯತ್ನಿಸುತ್ತಾನೆ. ಆಗ ಹರಿಶ್ಚಂದ್ರ, ಎನ್ನ ಸಿರಿ ಪೋದಡೇನು, ರಾಜ್ಯ ಪೋದಡೇನು, ನಾನೆನ್ನ ತರುಣಿಯಂ ಕೊಂಡಡೆಯುವುದನ್ ಸತ್ಯವಂ ಬಿಟ್ಟಿರನ್ ಎನಿಸಿದಡೆ ಸಾಕು, ಒಲೆಯನಾದ ನೀವನ್ ಸತಿಗತಿಯ ಕೊಲೆಯ ಓಸಿ ಬೆನ್ನಿವನೇ ಉತ್ತರಿಸ್ತಾನೆ. ಎಷ್ಟು ಅದ್ಭುತವಾಗಿ ಹೇಳ್ತಾನೆ ನೋಡಿ. ಎನ್ನ ಸಿರಿ ಪೋದಡೇನು, ರಾಜ್ಯ ಪೋದಡೇನು. ಈ ರಾಘವಾಂಕ ರೂಪಿಸುವ ಒಂದು ಪ್ರಯೋಗಗಳಿದ್ದಾವಲ್ಲ, ಧ್ವನಿ ಪ್ರಯೋಗಗಳು ಇವು. ಆದರೂ ಹರಿಶ್ಚಂದ್ರ ಅವನ ಮಾತು ಸತ್ಯನಿಷ್ಠೆಯ ಪರಾಕಾಷ್ಠ ಸ್ಥಿತಿಯನ್ನು ಹೇಳುತ್ತದಲ್ಲದೆ ಅವನ ಈ ಸತ್ಯನಿಷ್ಠೆಯೇ ಗಣವಿರಿಸಿ ಮೃಡವನ್ನು ಪ್ರತ್ಯಕ್ಷವಾಗಿಸ್ತಾನೆ. ಅಷ್ಟೇ ಅಲ್ಲ,
ಅವನ ಕೀರ್ತಿಯು 3 ಲೋಕಕ್ಕೂ ಹಬ್ಬಲು ಕಾರಣನಾಗ್ತಾನೆ. ಕುಡಿದ ಔಷಧ ಬಾಯಿಗೆ ಕಹಿಯಾದರೂ ಅದನ್ನು ತಡೆದುಕೊಂಡ ದೇಹಕ್ಕೆ ಸುಖವನ್ನು ಕೊಡುವಂತಿದೆ ಅಂತ. ವಿಶ್ವಾಮಿತ್ರನ ಎಲ್ಲ ಅಗ್ನಿ ಪರೀಕ್ಷೆಗಳು ಹರಿಶ್ಚಂದ್ರನನ್ನು ಮಹೋನ್ನತ ಸ್ಥಿತಿಗೆ ಕೊಂಡೊಯ್ತಾ ಹೋಗ್ತವೆ. ಒಟ್ಟಿನಲ್ಲಿ ಹರಿಶ್ಚಂದ್ರ ಚಾರಿತ್ರ ಅಥವಾ ಹರಿಶ್ಚಂದ್ರ ಕಾವ್ಯ ಸತ್ಯವೆಂಬುದೇ ಆರ, ಅರನೆಂಬುದೇ ಸತ್ಯ, ಎರಡಿಲ್ಲ ಎಂಬ ನೀತಿಯನ್ನು ಹರಿಶ್ಚಂದ್ರನನ್ನು ಮುಂದು ಮಾಡಿಕೊಂಡು ಬಿತ್ತರಿಸ್ತದೆ. ಇದೊಂದು ರಾಘವಾಂಕನ ಮಹಾಕಾವ್ಯ. ಅವನ ಧಾರ್ಮಿಕತೆಯನ್ನು ಮೀರಿ ಬಂದ ಲೌಕಿಕ ಕಾವ್ಯ. ಸತ್ಯದ ಸಾಕ್ಷಾತ್ಕಾರವನ್ನು ಶಿವನ ಸಾಕ್ಷಾತ್ಕಾರವೆಂಬ ನೆಲೆಯಿಂದ ಬಣ್ಣಿಸುವ ಅಪೂರ್ವ ಕಾವ್ಯವಾಗಿ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನಂತರ ಹರಿಶ್ಚಂದ್ರ ಕಾವ್ಯದಲ್ಲಿ ನಾಟಕೀಯ ಸನ್ನಿವೇಶಗಳು ಹೇಗಿದ್ದಾವೆ ಅಂತಕ್ಕಂಥದ್ದನ್ನ ನೋಡೋಣ.